ಹಲೋ ಎವ್ರಿವನ್. ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 17. ವೇದ ಐಷಾರಾಮಿ ಕುರ್ಚಿಯಿಂದ ಎದ್ದು ನಡೆದು ಅನ್ವಿತಾಳ ಮುಂಭಾಗದಲ್ಲಿದ್ದ ಮತ್ತೊಂದು ಕುರ್ಚಿಯ ಮೇಲೆ ಗತಿಯಿಂದ ಕುಳಿತುಕೊಂಡ. ಅನ್ವಿತಾ ಕೂಡ ಯಾವುದೇ ಮುಜುಗರವಿಲ್ಲದೆ ನಿಧಾನವಾಗಿ ತಿನ್ನೋಕೆ ಪ್ರಾರಂಭಿಸಿದ್ಲು. ಅವಳಿಗೆ ನಿಜಕ್ಕೂ ತುಂಬ ಹಸಿವಾಗಿತ್ತು. ವೇದ್ ಕೂಡ ಅವಳ ಹಸಿವನ್ನು ಅರ್ಥ ಮಾಡಿಕೊಂಡವನಂತೆ ಅವಳು ಊಟ ಮುಗಿಸೋವರೆಗೂ ಕೂಡ ಮಧ್ಯದಲ್ಲಿ ಯಾವುದೇ ಮಾತುಗಳನ್ನು ಆಡಲ್ಲ. ಮೌನವಾಗಿ ಅವಳನ್ನೇ ಸವಿಯುತ್ತಾ ತನ್ನ ಊಟ ಮುಗಿಸ್ದ. ಅವರಿಬ್ಬರ ಡಿನ್ನರ್ ಮುಗಿದ ನಂತರ ಅಲ್ಲಿಂದ ಹೊರಟು ವಾಪಸ್ ಕಾರಲ್ಲಿ ಕೂಳ್ತಾರೆ. ಕಾರು ಚಲಿಸಿದಾಗ ಅನ್ವಿತಾ ಸದ್ದಿಲ್ಲದೆ ಪಕ್ಕದಲ್ಲೇ ಕುಳಿತಿದ್ದ ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಅವಳ ಮುಗ್ಧ ಮನಸ್ಸಿಗೆ ಈಗ ಬಹಳಷ್ಟು ಭಾವನೆಗಳು ಒಟ್ಟಿಗೆ ಓಡಾಡ್ತಾ ಇದ್ದಾವೆ. ತನಗೆ ಅರಿವಿಲ್ಲದೆಯೇ ತಾನು ಆ ಹೊರಟು ಸ್ವಭಾವದ ವೇದ್ನನ್ನು ಯಾವಾಗ ಇಷ್ಟೊಂದು ಆಳವಾಗಿ ಪ್ರೀತಿಸೋಕೆ ಶುರು ಮಾಡಿದೆ ಅನ್ನೋದು ಅವಳಿಗೆ ತಿಳಿತಾನೇ ಇಲ್ಲ. ಆದರೆ ಆ ಪ್ರೀತಿಯ ಭಾವನೆ ಮಾತ್ರ ನಿಜಕ್ಕೂ ತುಂಬ ಅದ್ಭುತವಾಗಿತ್ತು. ಹೃದಯಕ್ಕೆ ಹೊಸ ಲವಲವಿಕೆ ನೀಡ್ತಾ ಇತ್ತು. ಅಷ್ಟರಲ್ಲೇ ಕಾರಿನ ಕಿಟಕಿಯ ಗಾಜಿನ ಮೂಲಕ ತಂಪಾದ ರಾತ್ರಿಯ ಗಾಳಿ ಬೀಸತೊಡಗಿತ್ತು. ಆ ತಂಗಾಳಿಗೆ ಅವಳ ಮುಖದ ಮೇಲಿದ್ದ ರೇಷ್ಮೆಯಂತಹ ಕೂದಲೆಲ್ಲ ಮುದ್ದಾಗಿ ಹಾರಾಡ್ತಾ ಇತ್ತು. ಇದ್ದಕ್ಕಿದ್ದಂತೆ ವೇದ್ನ ಬಲಗೈ ಅವಳ ಮುಖದ ಹತ್ತಿರ ಬಂದಾಗ ಅನ್ವಿತಾ ತಟ್ಟನೆ ಆಘಾತಕ್ಕೊಳಗಾಗಿ ಕಣ್ಣು ದೊಡ್ಡದು ಮಾಡಿ ನೋಡಿದ್ಲು. ಅವನು ಮೃದುವಾಗಿ ಅವಳ ಮುಖದ ಮೇಲೆ ಹರಡಿಕೊಂಡಿರುವಂತಹ ಕೂದಲಿನ ಎಳೆಯನ್ನು ಸರಿಸಿ ಪ್ರೀತಿಯಿಂದ ಅವಳ ಕಿವಿಯ ಹಿಂದೆ ಮುಚ್ಚಿಟ್ಟನು. ಈಗ ನೋಡು ನನ್ನ ಮುದ್ದಮ್ಮ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳುತ್ತಾ ವೇದ್ ಅವಳನ್ನು ನೋಡಿ ಕಣ್ಣು ಮಿಟುಕಿಸ್ತಾನೆ. ಅವನ ಆ ಕಣ್ಣಿನ ಸನ್ನೆಗೆ ಅನ್ವಿತಾ ಸಂಪೂರ್ಣವಾಗಿ ನಾಚಿಕೆಯಿಂದ ನೀರಾಗಿ ಹೋದ್ಲು. ಅವಳು ತಕ್ಷಣ ಮುಖ ತಿರುಗಿಸಿ ಕಿಟಕಿಯ ಕಡೆಗೆ ದೂರ ನೋಡತೊಡಗಿದ್ಲು. ಆ ಕ್ಷಣ ಅವಳ ಮನದ ಮೂಲೆ ಮೂಲೆಗಳಲ್ಲೂ ಪ್ರೇಮ ಕಾವ್ಯವೊಂದು ಅನುಸರಿಸ್ತಾ ಇತ್ತು. ನನ್ನ ಮನೆ ನಿನ್ನ ಜೊತೆಗಿದೆ, ನಾನು ಇನ್ಯಾವ ಹಾದಿಯನ್ನು ಹುಡುಕುವುದಿಲ್ಲ, ನನ್ನ ಆಶ್ರಯವನ್ನು ನಾನು ಕಂಡುಕೊಂಡೆ, ನನ್ನ ಬದುಕು ನಿನ್ನ ಕೈಲಿದೆ, ನಾನು ಇನ್ಯಾವ ದೇವರನ್ನು ಹುಡುಕೋದಿಲ್ಲ, ನನ್ನ ಭಗವಂತನನ್ನು ನಾನು ನಿನ್ನಲ್ಲೇ ಕಂಡುಕೊಂಡೆ, ನಾನು ನಿನ್ನನ್ನು ಪಡೆದಾಗ ನಾನು ಪರಿಪೂರ್ಣಳಾದೆ, ನಾನು ಎಲ್ಲವನ್ನ ಸಾಧಿಸಿದೆ. ಹೌದು, ಈ ಪ್ರೀತಿಯ ಹಾದಿ ಕಷ್ಟಕರವಾಗಿರ್ಬೋದು, ಆದರೆ ಗಮ್ಯಸ್ಥಾನ ಮಾತ್ರ ತುಂಬ ಸುಲಭವಾಗಿರುತ್ತೆ. ಏಕೆಂದರೆ ನಿನ್ನ ಹೃದಯದ ಬಡಿತ ಮತ್ತು ನಾನು ನಿನ್ನ ಹೃದಯ. ಆದರೆ ಇತ್ತ ಈ ಪ್ರೇಮಿಗಳ ಪ್ರಪಂಚ ಹೀಗೆ ರಂಗೇರ್ತಿದ್ರೆ ಅತ್ತ ಅಸೂಯೆಯ ಜ್ವಾಲೆಯಲ್ಲಿ ಬೆಂದು ಹೋಗ್ತಿದ್ದ ಪ್ರಿಯಾಳ ಕಥೆಯೇ ಅಲ್ಲಿ ಬೇರೆಯಾಗಿ ನಿಂತಿತ್ತು. ಅನ್ವಿತಾ ಮತ್ತು ವೇದು ಆ VIP ಕೋಣೆಯ ಪ್ರವೇಶಿಸಿದ ಕ್ಷಣದಿಂದ ಹಿಡಿದು ಅವ್ರು ಊಟ ಮುಗಿಸಿ ಹೊರಗೆ ಬರೋವರೆಗೂ ಪ್ರಿಯಾ ಹೋಟೆಲ್ನ ಒಂದು ಮೂಲೆಯಲ್ಲೇ ಯಾರಿಗೂ ಕಾಣದೇ ಇರೋ ಥರ ಕಷ್ಟಪಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಅಡುಗೆ ಕುಳಿತುಕೊಂಡಿದ್ಲು. ಅವಳು ಅಲ್ಲೇ ಕಲ್ತರಹ ನಿಂತಿದ್ಲು. ಗಡಿಯಾರದ ಮುಳ್ಳು ಹುರುಳುತ್ತಾ ಹಾದು ಹೋಗ್ತಿದ್ದಾಗ ಪ್ರತಿ ಕ್ಷಣವನ್ನು ಅವಳು ಉಸಿರು ಬಿಗಿ ಹಿಡಿದು ಎಣಿಸ್ತಾ ಇದ್ಲು. ತನ್ನ ಆಸೆಗಳಿಗೆ ವಿರುದ್ಧವಾಗಿ ವೇದ್ ಆ ಅನ್ವಿತಾಳ ಜೊತೆ ಒಳಗೆ ಇರುವುದನ್ನು ಸಹಿಸಲಾರದೆ ಅವಳ ಕೆಟ್ಟ ಮನಸ್ಸಿನಲ್ಲಿ ಎಷ್ಟೊಂದು ಬೇಸರ, ಕುತಂತ್ರ, ಪಿತೂರಿ ನಡೆದಿರಬೇಕು. ಕೊನೆಗೆ ಅವರಿಬ್ಬರು ಕೋಣೆಯಿಂದ ನಗುತ್ತಾ ಹೊರಗೆ ಬರುವುದನ್ನು ನೋಡಿದಾಗ ಪ್ರಿಯಾ ತಡೆಯಲಾರದೆ ತೀವ್ರ ಕೋಪದಿಂದ ಅವರ ಮುಂದೆ ಹೋಗಿ ಜಗಳವಾಡಲು ಹೆಜ್ಜೆ ಇಟ್ಲು. ಆದರೆ ತಕ್ಷಣ ಅವಳ ಗಮನ ವೇದ್ ಅನ್ವಿತಾಳ ಕೈಯನ್ನು ಅತ್ಯಂತ ಬಿಗಿಯಾಗಿ ಹಿಡಿದಿದ್ದ ಆ ಒಂದು ದೃಶ್ಯದ ಕಡೆಗೆ ಬದಲಾಯಿತು. ವೇದ್ ಎಂದಿಗೂ ಕೂಡ ಯಾವತ್ತಿಗೂ ಯಾವುದೇ ಹುಡುಗಿಯ ಕೈಯನ್ನು ಈ ರೀತಿ ಹಿಡಿದವನು ಅಲ್ವೇ ಅಲ್ಲ. ಅದನ್ನು ನೋಡಿದ ತಕ್ಷಣ ಪ್ರಿಯಾಳಿಗೆ ಕೋಪ ನೆತ್ತಿಗೆ ಇರಿತು. ಅವಳು ಹಲ್ಲು ಕಡಿಯುತ್ತಾ ಅಸಹಾಯಕತೆಯಿಂದ ಅಲ್ಲೇ ನಿಂತುಕೊಳ್ಳೇಬೇಕಾಯಿತು. ನಂತರ ಸ್ವಲ್ಪ ದೂರದಲ್ಲಿ ನಿಂತು ಅವರನ್ನು ರಹಸ್ಯವಾಗಿ ಹಿಂಬಾಲಿಸುತ್ತಾ ಪಾರ್ಕಿಂಗ್ ಸ್ಥಳದವರೆಗೂ ಕೂಡ ಹೋದ್ಲು. ಋಗ್ವೇದ ಕಾರಿನ ಹತ್ತಿರ ಹೋಗಿ ಅತ್ಯಂತ ಗೌರವದಿಂದ ಅನ್ವಿತಾಗೆ ಕಾರಿನ ಬಾಗಿಲನ್ನು ತೆರೀತಾನೆ. ಅವಳು ಒಳಗೆ ಕುಳಿತ ನಂತರ ಇಬ್ಬರು ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅವರು ಹೋಗ್ತಿದ್ದಂತೆ ಪ್ರಿಯಾ ತನ್ನ ಕೋಪವನ್ನು ತಡೆಯಲಾರದೆ ಅಲ್ಲೇ ಇದ್ದ ಒಂದು ಕಾರಿನ ಟೈರ್ಗೆ ಜೋರಾಗಿ ಕಾಲಿನಿಂದ ಒದ್ಲು. ಅನ್ವಿತಾ, ನೀನು ಇದನ್ನೆಲ್ಲ ಅಷ್ಟು ಹಗುರವಾಗಿ ತಗೊಂಡು ಇಲ್ಲಿಂದ ಸರಳವಾಗಿ ಪಾರೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀನು ಈಗಾಗಲೇ ಮದುವೆಯಾಗಿರೋಳು ಅಲ್ವಾ? ಈ ಥರ ಮೋಸ ಮಾಡೋಕ್ಕೆ ಎಷ್ಟು ಧೈರ್ಯ? ಆದರೂ ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ವೇದ್ನನ್ನು ನಿನ್ನ ಮಾಯಾವಿ ಬಲೆಯಲ್ಲಿ ಬೀಳಿಸ್ಕೊಂಡು ಬಿಡ್ತೀಯಾ? ಪ್ರಿಯಾ ಕೋಪದಿಂದ ತನ್ನ ಕೈಗಳನ್ನು ತಾನೇ ಇಸ್ಕೊಳ್ತಾ ಇದ್ದಾಳೆ. ಒಂದು ವೇಳೆ ಅನ್ವಿತಾ ಈಗ ಅವಳ ಕಣ್ಣೆದುರಲ್ಲಿ ಇದ್ದಿದ್ರೆ ಅವಳು ಖಂಡಿತವಾಗಿಯೂ ಅವಳ ಕತ್ತನ್ನು ಸೀಳಿಯೇ ಬಿಡ್ತಿದ್ಲೇನೋ. ಅಷ್ಟು ನೋವು, ಅಷ್ಟು ಕೋಪ, ಅಷ್ಟು ಕ್ರೌರ್ಯ ಅವಳಲ್ಲಿ ಎದ್ದು ಕಾಣ್ತಾ ಇತ್ತು. ಇನ್ನೂ ಹೆಚ್ಚು ಸಮಯ ಖಂಡಿತ ಇಲ್ಲ. ಇಲ್ಲಿಯವರೆಗೆ ನಾನು ಕೇವಲ ನಿನ್ನ ಆಫೀಸ್ನಿಂದ ಮಾತ್ರ ಹೊರಗೆ ತಳ್ಳಬೇಕು ಅಂದ್ಕೊಂಡೆ, ಆದರೆ ಈಗ ನೀನನ್ನು ಜೀವಂತವಾಗಿಯೇ ಬಿಡೋದಿಲ್ಲ. ವೇದ್ ನಿನ್ನ ಕೈ ಹಿಡಿದ ಅದೇ ಕೈಯಿಂದಲೇ ನಿನ್ನ ಸ್ವತಃ ಜೀವನದಿಂದ ಶಾಶ್ವತವಾಗಿ ಹೊರಗೆ ತಳ್ಳುವಂದು ಮಾಡಿದ್ರೆ ನನ್ನ ಹೆಸರು ಪ್ರಿಯಾನೇ ಅಲ್ಲ, ನೋಡ್ತಾ ಇರೋ ಎಂದು ರೋಷದಿಂದ ಹರಟುತ್ತಾ ಅವಳು ಕಾರ್ ಹತ್ತಿ ವೇಗವಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇತ್ತ ಯಾವುದೇ ಆಪತ್ತಿನ ಮುನ್ಸೂಚನೆ ಇಲ್ಲದಿರೋ ವೇದ್ ಅನ್ವಿತಾ ಸದ್ದಿಲ್ಲದೆ ಮನೆಗೆ ಬಂದು ತಲುಪ್ತಾರೆ. ಇಂದು ಇಬ್ಬರ ಮನಸ್ಸು ಹಗುರವಾಗಿತ್ತು. ಇಬ್ಬರು ಯಾವುದೋ ಹಕ್ಕಿಯಂತೆ ಗಾಳಿಯಲ್ಲಿ ತೇಲಾಡ್ತಾ ಇದ್ರು.
ಅವರಿಬ್ಬರ ಮುಖದಲ್ಲೂ ಇಷ್ಟು ದಿನ ಇಲ್ಲದೊಂದು ಅಪೂರ್ವವಾದ ನೆಮ್ಮದಿ, ನಿಷ್ಕಲ್ಮಶವಾದ ಸಂತೋಷ ಎದ್ದು ಕಾಣಿಸ್ತಾ ಇತ್ತು. ವೇದ್ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಹಿಂತಿರುಗಿ ಬರೋಷ್ಟರಲ್ಲೇ ಅನ್ವಿತಾ ಆಗಲೇ ಹಾಸಿಗೆ ತುದಿಯಲ್ಲಿದ್ದಂತಹ ಮೆತ್ತನೆಯ ಕುಶಾನ್ ಮೇಲೆ ಆರಾಮವಾಗಿ ಮಲಗಿದ್ಲು. ಅವನು ಅವಳನ್ನು ನೋಡಿ ಮುಗುಳ್ನಗುತ್ತಾ ನಿಧಾನವಾಗಿ ಹಾಸಿಗೆ ಮೇಲೆ ಬಂದು ಅವಳನ್ನು ಪ್ರೀತಿಯಿಂದ ತನ್ನ ಹತ್ತಿರ ಕೇಳ್ಕೊಂಡು ತನ್ನ ಬಲಗೈಯಿಂದ ಅವಳ ಹೊಟ್ಟೆನ ಮೃದುವಾಗಿ ಮುದ್ದಿಸೋಕೆ ಶುರು ಮಾಡ್ದ. ಅವಳು ಧರಿಸಿರುವಂತಹ ರೇಷ್ಮೆಯಂತಹ ನಯವಾದ ನೈಟಿಯೊಳಗಿಂದ ತೂರಿ ಬರ್ತಾ ಇರೋ ಅವನ ತಂಪಾದ ಬೆರಳುಗಳು ರೋಮಾಂಚಕ ಸ್ಪರ್ಶವನ್ನು ಅನ್ವಿತಾಗೆ ತನ್ನ ಇಡೀ ಶರೀರದಲ್ಲಿ ಅನುಭವಿಸುವಂತೆ ಮಾಡ್ತಾ ಇದ್ವು. ಅವನು ಅವಳನ್ನು ಮತ್ತಷ್ಟು ತನ್ನ ಎದೆಗೆ ಹತ್ತಿರ ಎಳೆದಾಗ ಅವನು ಹೀಗಷ್ಟೇ ಸ್ನಾನ ಮಾಡಿ ಬಂದಿರುವಂತಹ ಒಂದು ತಾಜಾ ಬಾಡಿ ವಾಶ್ನ ಸುವಾಸನೆ ಅವಳ ಮೂಗಿಗೆ ಬಡಿದು ಅವಳನ್ನು ಮತ್ತಷ್ಟು ಮಂತ್ರಮುಗ್ಧನನ್ನಾಗಿಸಿತ್ತು. ಋಗ್ವೇದ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಹಿಂದಿನಿಂದ ಮೆಲ್ಲನೆ ಒಂದು ಬದಿಗೆ ಸರಿಸ್ದ. ಆ ತಂಗಾಳಿಯಲ್ಲಿ ಕಂಗೊಳಿಸುತ್ತಿದ್ದ ಅವಳ ಸುಂದರವಾದ ಸೂಕ್ಷ್ಮವಾದ ಕುತ್ತಿಗೆ ಮೇಲೆ ತನ್ನ ಬಿಸಿ ತುಟಿಗಳನ್ನು ಹೊತ್ತಿದ್ದ. ಆ ಕ್ಷಣ ಅವಳ ಇಡೀ ದೇಹದ ಮೇಲಿನ ರೋಮ ಆನಂದದಿಂದ ಎದ್ದು ನಿಂತಂತೆ ವೇದ್ನಿಗೆ ಭಾಸ ಆಯಿತು. ಅವಳ ಕುತ್ತಿಗೆ ಸುತ್ತಲೂ ಹರಿದಾಡಲು ಪ್ರಾರಂಭಿಸುತ್ತದೆ. ಅನ್ವಿತಾ ತಡೆಯಲಾರದೆ ನಾಚಿಕೆಯಿಂದ ಅವನ ಕಡೆಗೆ ತಿರುಗ್ತಾಳೆ. ಋಗ್ವೇದ ಅವಳ ಹೊಳೆಯುವ ಕಣ್ಣುಗಳನ್ನು ಪ್ರೀತಿಯಿಂದ ನೋಡ್ತಾನೆ. ಅನ್ವಿತಾ ನಾಚಿಕೆಯಿಂದ ಪೂರ್ತಿ ಕೆಂಪಗಾಗಿ ಮುಖ ಮುಚ್ಕೊಳ್ಳೋಕೆ ಅವನ ವಿಶಾಲವಾದ ಎದೆಯ ಮೇಲೆ ತನ್ನ ತಲೆ ಇಟ್ಟು ಮಲಗಿಕೊಳ್ತಾಳೆ. ಅವನು ಕೂಡ ಪ್ರೀತಿಯಿಂದ ಮುಗುಳ್ನಕ್ಕು ಅವಳ ರೇಷ್ಮೆಯಂಥ ಕೂದಲಿಗೆ ತನ್ನ ಪ್ರೀತಿಯ ಮುತ್ತನ್ನು ಇಡ್ತಾನೆ. ಅವನು ಅವರಿಬ್ಬರ ಮೇಲೂ ಕೂಡ ಬೆಚ್ಚನೆಯ ಕಂಬಳಿಯನ್ನು ಎಳೆದು ಮುಚ್ಚಿ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತನ್ನ ಹತ್ತಿರಕ್ಕೆ ಹಿಡಿದುಕೊಳ್ತಾನೆ. ಶುಭರಾತ್ರಿ ಮುದ್ದಮ್ಮ. ಅವನು ಅವಳ ಕಿವಿಯ ಬಳಿ ಮೆಲ್ಲನೆ ಪಿಸುಗುಡ್ತಾ ಅತ್ಯಂತ ತೃಪ್ತಿಯಿಂದ ಕಣ್ಮುಚ್ಚಿದ. ಅವನ ಬಿಸಿಯಾದ ಉಸಿರಾಟ ಸ್ಪರ್ಶ ಅವಳ ಕಿವಿಯಿಂದ ಇಡೀ ಕುತ್ತಿಗೆ ಭಾಗಕ್ಕೆ ಬಡಿತಾ ಇತ್ತು. ಸ್ವಲ್ಪ ಸಮಯದ ನಂತರ ಬೆಚ್ಚಗಿನ ಸುರಕ್ಷಿತ ಅಪ್ಪುಗೆಯಲ್ಲಿ ಅನ್ವಿತಾ ಕೂಡ ನಿಧಾನವಾಗಿ ಮಧುರವಾದ ನಿದ್ದೆಗೆ ಜಾರದ್ಲು. ಮರುದಿನ ಬೆಳಗ್ಗೆ ಸುಮಾರು 6 ಗಂಟೆ. ಹೌದಮ್ಮ, ಸಂಜೆ ಬಿಡುಗಡೆ ಮಾಡಿಕೊಂಡು ಖಂಡಿತ ಬರ್ತೀನಿ. ಅನ್ವಿತಾ ಬೆಳಗ್ಗೆ ಕಿಚನ್ನಲ್ಲಿ ಬಿಸಿಯಾದ ಕಾಫಿ ಕುಡಿಯುತ್ತಾ ಫೋನ್ನಲ್ಲಿ ತನ್ನ ಅಮ್ಮನೊಂದಿಗೆ ಮಾತಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಹಿಂದಿನಿಂದ ಸದ್ದಿಲ್ಲದೆ ಬಂದ ವೇದ್ನ ಬಲಿಷ್ಠ ತೋಳುಗಳು ತಟ್ಟನೆ ಅವಳ ಹೊಟ್ಟೆಯ ಸುತ್ತಲೂ ಬಿಗಿಯಾಗಿ ಸುತ್ತಕೊಂಡ್ವು. ಅವನ ಸಡನ್ ರೊಮ್ಯಾಂಟಿಕ್ ಎಂಟ್ರಿಯಿಂದಾಗಿ ಅನ್ವಿತಾಳ ಉಸಿರು ಒಂದು ಕ್ಷಣ ಗಂಟಲಲ್ಲೇ ಸಿಲುಕಾಕೊಳ್ಳುತ್ತೆ. ಹೌದಮ್ಮ, ಆಮೇಲೆ ಮಾಡ್ತೀನಿ. ಅವಳು ಗಾಬರಿಯಲ್ಲಿ ಫೋನ್ ಕಟ್ ಮಾಡಿ ಮುಜುಗರದಿಂದ ಅವನ ಕಡೆ ತಿರುಗಿ ರೀ ಬಿಡಿ ಅಂತ ಅಂದ್ಲು. ಅದಕ್ಕೆಲ್ಲ ಚಿಂತಿಸಬೇಡ ಮುದಮ್ಮ, ಲೋಕೇಶ್ವರಿ ಅಂದರೆ ಕೆಲಸದಾಕೆ ಇನ್ನೂ ಹೊರಗಡೆ ಇದ್ದಾಳಲ್ವಾ, ಒಳಗೇನೆ ಬಂದಿಲ್ಲ ಅಂತ ಹೇಳುತ್ತಾ ಅವಳು ಈಗಷ್ಟೇ ತಲೆ ಸ್ನಾನ ಮಾಡಿ ಬಂದಿದ್ದಂತಹ ಆ ಒದ್ದೆ ಕೂದಲಿಂದ ಬರ್ತಾ ಇರುವಂತಹ ದಿವ್ಯವಾದ ಪರಿಮಳವನ್ನು ದೀರ್ಘವಾಗಿ ಉಸಿರಾಡ್ತಾನೆ. ರೀ ಸುಮ್ಮನಿರಿ, ಇಲ್ಲಿ ನೋಡಿ ಕಾಫಿ ತಣ್ಣಗಾಗ್ಬಿಡುತ್ತೆ. ಅವಳು ಅವನ ಆ ಗಟ್ಟಿಯಾದ ಹಿಡಿತದಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳಲು ಒದ್ದಾಡ್ತಾ ಇದ್ದಾಳೆ. ಆದರೆ ಅವನ ಬಲಿಷ್ಠ ಕೈಗಳ ಮುಖಾಂತರ ಬಂದ ಹಿಡಿತದ ಮುಂದೆ ಈ ಮುಗ್ಧ ಹುಡುಗಿ ಏನು ತಾನೇ ಮಾಡೋಕ್ಕೆ ಸಾಧ್ಯ ಇತ್ತಲ್ವಾ. ಋಗ್ವೇದ ನಗುತ್ತಾ ಅವಳ ಹೆಗಲನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿ ನೇರವಾಗಿ ನಿಲ್ಲಿಸ್ಕೊಳ್ತಾನೆ. ಅನ್ವಿತಾಳ ಕಣ್ಣುಗಳು ಎಂದಿನಂತೆ ನಾಚಿಕೆಯಿಂದ ಕೆಳಮುಖವಾಗ್ತವೆ. ಇವತ್ತಿನ ದಿನ ನಿನಗೆ ತುಂಬ ಶುಭವಾಗಲಿ. ಅವನು ಪ್ರೀತಿಯಿಂದ ಅವಳ ನಯವಾದ ಗಲ್ಲವನ್ನು ಮೇಲಕ್ಕೆತ್ತಿ ಅವಳ ಕಣ್ಣುಗಳನ್ನು ನೇರವಾಗಿ ನೋಡ್ತಾನೆ. ವೇದ್ನ ಪ್ರೀತಿಯ ದಾಟಿಗೆ ಅನ್ವಿತಾಳ ಮುಖದಲ್ಲಿ ಒಂದು ಸುಂದರವಾದ ನಗು ಮೂಡುತ್ತೆ. ಅದೇ ದಿನ ಆಫೀಸ್ನಲ್ಲಿ ಅಂದರೆ ಆಫೀಸ್ ವಾತಾವರಣ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಗಂಭೀರವಾಗಿತ್ತು. ಯಾಕಂದರೆ ಇವತ್ತು ಇಡೀ ಕಚೇರಿಯಲ್ಲಿ ಅಕೌಂಟ್ಸ್ ಮತ್ತು ಕೆಲಸದ ಪ್ರಗತಿಯ ಬಗೆಗಿನ ಭಾರೀ ತಪಾಸಣೆ ಅಂದರೆ ಸ್ಟ್ರಿಕ್ಟ್ ಕಾರ್ಪೊರೇಟ್ ಆಡಿಟ್ ಕೂಡ ಇತ್ತು. ಆಡಿಟಿಂಗ್ ಟೀಮ್ನ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆ ಹಾಗೂ ವಿಭಾಗಕ್ಕೂ ಖುದ್ದಾಗಿ ಭೇಟಿ ನೀಡಿ ಎಲ್ಲ ಹಳೆಯ ಫೈಲ್ಗಳನ್ನಿರ್ಬೋದು, ಉದ್ಯೋಗಿಗಳ ಕೆಲಸಗಳನ್ನಿರ್ಬೋದು ಸ್ವತಃವಾಗಿ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದಾರೆ. ಇಡೀ ಆಫೀಸ್ನಲ್ಲಿ ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತಂತೂ ತುಂಬ ಸ್ಟ್ರಿಕ್ಟ್ ಡೇ. ಈ ಕಠಿಣ ತಪಾಸಣೆಯ ಸಮಯದಲ್ಲಿ ನಿಯಮ ಉಲ್ಲಂಘಿಸದಿರುವಂಥ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದಂತಹ ಅನೇಕ ಉದ್ಯೋಗಿಗಳು ಆಲ್ರೆಡಿ ಅಧಿಕಾರಿಗಳು ಬ್ಲಾಕ್ ಮಾಡಿದ್ದಾರೆ, ಅಂದರೆ ನಿರ್ಬಂಧ ಮಾಡಿ ಕೆಲಸ ತೆಗೆದಾಕಿರ್ತಾರೆ. ಆ ದೊಡ್ಡ ಆಡಿಟಿಂಗ್ ಚಕ್ರವ್ಯೂಹದಲ್ಲಿ ಅನ್ವಿತಾಳ ವಿಭಾಗವೂ ಇತ್ತು. ಶ್ರುತಿ ಮತ್ತು ಪ್ರಿಯಾ ಓಡಿರುವಂತಹ ಪಿತೂರಿ ಇವತ್ತೇ ಹೊರಬರಲಿದೆಯಾ? ತುಂಬ ಧನ್ಯವಾದಗಳು ರೀ. ಅನ್ವಿತಾ ಅವನ ಕಣ್ಣುಗಳನ್ನು ನೋಡುತ್ತಾ ಮೆಲ್ಲನೆ ಹೇಳ್ತಾ ಇದ್ದಾಳೆ. ನನಗೆ ಬರೀ ಧನ್ಯವಾದಗಳು ಬೇಡ ಮುದ್ದಮ್ಮ. ವೇದ್ ಚೇಷ್ಟೆಯಿಂದ ನಗುತ್ತಾ ತನ್ನ ಬಲಕೆನ್ನೆಯನ್ನು ಅವಳ ಮುಖದ ಹತ್ತಿರ ಮುಂದಕ್ಕೆ ತಳ್ತಾನೆ. ಮುಂಜಾನೆಯೇ ಮತ್ತೊಂದನ್ನು ನೀಡುವಂತೆ ಅವನು ಸನ್ನೆ ಮಾಡ್ತಿದ್ದ. ಅಯ್ಯೋ ರೀ, ಯಾರಾದರೂ ಬಂದಾರು ಬಿಡಿ. ಅನ್ವಿತಾ ನಾಚಿಕೆಯಿಂದ ತಡಬಡಾಯಿಸಿದ್ಲು. ಬೇಗ ತಡ ಮಾಡಬೇಡ, ಇಲ್ಲದಿದ್ರೆ ಅವನು ಮುಂದೆ ಮಾತನಾಡಿ ಬೆದರಿಸುವ ಮುನ್ನವೇ ಅನ್ವಿತಾ ಇನ್ನು ವಿಧಿಯಿಲ್ಲದೆ ಬೇಗನೆ ಬಿಸಿ ಬಿಸಿಯಾಗಿ ಒಂದು ಕೆನ್ನೆಗೆ ಹೊತ್ತಿ ತಕ್ಷಣವೇ ಹಿಂದೆ ಸರಿದ್ಲು.
ಹಾಗಾದರೆ ಬರೀ ಇಷ್ಟೇನಾ? ಅವನು ತನ್ನ ಎರಡೂ ಹುಬ್ಬುಗಳನ್ನು ಮೇಲಕ್ಕೆತ್ತಿ ಅತೃಪ್ತಿಯಿಂದ ಕೇಳ್ತಾನೆ. ಚಿಂತಿಸಬೇಡ ಮುದ್ದಮ್ಮ, ಮುತ್ತು ಹೇಗೆ ಕೊಡಬೇಕು ಅಂತ ನಾನೇ ನಿನಗೆ ಚೆನ್ನಾಗಿ ಕಲಿಸ್ಕೊಡ್ತೀನಿ ಅಂತ ಪಿಸುಗುಟ್ಟುತ್ತಾ ಅವನು ತಟ್ಟನೆ ಅವಳ ನಯವಾದ ಕೆನ್ನೆಯ ಮೇಲೆ ತನ್ನ ತುಟಿಗಳನ್ನು ಬಲವಾಗುತ್ತಾನೆ. ಆ ಕ್ಷಣ ಅನ್ವಿತಾ ತನ್ನ ಕಣ್ಣುಗಳನ್ನು ಪೂರ್ತಿಯಾಗಿ ಮುಚ್ಚಿಕೊಂಡ. ಭಾವಪರವಶಳಾಗಿ ಅವನ ಬಲಿಷ್ಠ ಬೆನ್ನಿನ ಮೇಲೆ ತನ್ನ ಕೈಗಳನ್ನು ಇಟ್ಟು ಬಿಗಿಯಾಗಿ ಅಪ್ಕೊಳ್ತಾನೆ. ಅವಳ ಕೆನ್ನೆಯ ಮೇಲೆ ಚಲಿಸುತ್ತಿದ್ದಂತಹ ಅವನ ಮಾದಕ ತುಟಿಗಳು ನಿಧಾನವಾಗಿ ಕೆಳಗಿಳಿದು ಅವಳ ಕುತ್ತಿಗೆಯ ಭಾಗಕ್ಕೂ ಕೂಡ ಬರ್ತವೆ. ತಕ್ಷಣವೇ ಅವಳ ಉಸಿರಾಟದ ವೇಗ ವಿಪರೀತವಾಗಿ ಹೆಚ್ಚಾಗುತ್ತೆ. ಅವನು ಇನ್ನೂ ಹಿಂದೆ ಸರಿಯದೆ ಅವಳ ಆ ಸೂಕ್ಷ್ಮವಾದ ಕುತ್ತಿಗೆಯನ್ನ ಮುದ್ದಾಡುತ್ತಾ ಬಲವಾಗಿ ಅನ್ವಿತಾ ಆ ರೋಮಾಂಚನಕಾರಿಯಾದ ಒಂದು ಆಟಕ್ಕೆ ಕರಗಿ ಹೋಗಿ ಹಾಗೆ ಕಣ್ಣು ಮುಚ್ಚಿ ನಿಂತಿದ್ಲು. ಇದೇ ರೋಮ್ಯಾನ್ಸನ್ನು ನಾವು ಇವತ್ತು ಇಡೀ ರಾತ್ರಿ ಕಂಟಿನ್ಯೂ ಮಾಡೋಣ, ಏನಂತೀಯಾ? ಅವಳ ಕಿವಿಯ ಬಳಿ ಒಂದು ಗಂಭೀರವಾದ ಮಾದಕ ಧ್ವನಿ ಅನ್ನೋದು ಮೊಳಗಿ ಬರುತ್ತೆ. ಅವಳು ಆ ಧ್ವನಿಗೆ ಬೇಗನೆ ಎಚ್ಚೆತ್ತು ಕಣ್ತೆರೆದು ನೋಡಿದಾಗ ವೇದ್ ಆಗ್ಲೇ ಕೈಯಲ್ಲಿ ತನ್ನ ಕಾಫಿ ಕಪ್ಪನ್ನು ಹಿಡಿದುಕೊಂಡು ಮುಗುಳ್ನಗುತ್ತಾ ಕಿಚನಿಂದ ಹೊರಗೆ ನಡೆದು ಹೋಗ್ತಾ ಇದ್ದಾನೆ. ಅನ್ವಿತಾ ತಾನು ಇಷ್ಟೊತ್ತು ಅವನ ಸ್ಪರ್ಶದ ಕಂಪನಿಯಲ್ಲೇ ತೇಲ್ತಿದ್ದೆ ಕಲ್ಪನೆಯಲ್ಲಿ ಅನ್ನುವಂಥದ್ದು ಅರಿತು ನಾಚಿಕೆಯಿಂದ ತನ್ನ ಕೈಯಿಂದಲೇ ತನ್ನ ತಲೆಯನ್ನು ಮೆಲ್ಲನೆ ತಟ್ಕೊಳ್ತಾಳೆ. ನಿಜ ಹೇಳಬೇಕಂದ್ರೆ ಇವತ್ತು ರಾತ್ರಿ ಆ ಬಂಗಲೆಯಲ್ಲಿ ಅವರಿಬ್ಬರ ಕೊನೆಯ ರಾತ್ರಿ ಆಗಿತ್ತು. ಮದುವೆ ಒಪ್ಪಂದ ಆ ಒಂದು ತಿಂಗಳು ಇಷ್ಟೊಂದು ಬೇಗ ಕಳೆದು ಹೋಗ್ಬಿಡುತ್ತೆ ಅಂತ ಅವರಿಬ್ಬರೂ ಕೂಡ ಊಹೆಯನ್ನು ಮಾಡಿರಲಿಲ್ಲ, ಅರ್ಥನೂ ಆಗ್ತಾ ಇರಲಿಲ್ಲ ಹೆಂಗೋಯ್ತು ಅಂತ. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಪ್ರೀತಿಸ್ತಾ ಪ್ರೇಮ ಲೋಕದಲ್ಲಿ ಮುಳಿದು ಹೋಗಿದ್ದಾರೆ. ಆದರೆ ಅವರಿಬ್ಬರು ಇನ್ನೂ ಆ ಸತ್ಯವನ್ನು ನೇರವಾಗಿ ಮಾತಿನಲ್ಲಿ ಒಪ್ಕೊಂಡೇ ಇರಲಿಲ್ಲ, ಅಷ್ಟೇ ಸುಮ್ಮನೆ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ ಹಾಗೆ ಒಬ್ರಿಗೊಬ್ರು. ಅನ್ವಿತಾ ಕಿಚನ್ನಿಂದ ಬೇಗ ರೂಮಿಗೆ ಬಂದು ಆಫೀಸ್ ಡ್ರೆಸ್ಸನ್ನು ನೀಟಾಗಿ ಸರಿಪಡಿಸ್ಕೊಂಡು ಬೇಗನೆ ಮನೆಯಿಂದ ಹೊರಡ್ತಾಳೆ. ಇವತ್ತು ಆಫೀಸ್ನಲ್ಲಿ ದೊಡ್ಡ ತಪಾಸಣೆ ಇರೋದ್ರಿಂದ ಮೊದಲು ಆಫೀಸಿಗೆ ಹೋಗಿ ತನ್ನ ವಿಭಾಗದ ಎಲ್ಲ ಮುಖ್ಯ ಫೈಲ್ಗಳನ್ನು ಮತ್ತೊಮ್ಮೆ ಕ್ರಾಸ್ ಚೆಕ್ ಕೂಡ ಮಾಡಬೇಕಾಗಿರುತ್ತೆ. ಈ ಕ್ಷಣ ಆಫೀಸ್ನಲ್ಲಿ ಅಯ್ಯೋ ದೇವ್ರೆ, ಎಲ್ಲವೂ ಸರಿ ಆಗ್ತದಲ್ವಾ ಅನ್ವಿತಾ? ನನಗೆ ತುಂಬ ಅಂದರೆ ತುಂಬಾ ಭಯ ಆಗ್ತಾ ಇದೆ ಕಣೆ. ಕಾವ್ಯ ಟೆನ್ಷನ್ ತಡೆಯಲಾರದೆ ತನ್ನ ಕೈಗಳನ್ನು ಬೇಸರದಿಂದ ಬೀಸ್ತಾ ಇದ್ಲು. ಕಾವ್ಯ, ಮೊದಲು ನಿನ್ನ ಮನಸ್ಸನ್ನು ಸಮಾಧಾನ ಮಾಡ್ಕೊ, ಅಷ್ಟೊಂದು ಭಯ ಪಡಬೇಡ. ನಾವು ನಮ್ಮ ಇಲಾಖೆಯ ಎಲ್ಲ ಕೆಲಸಗಳನ್ನು ತುಂಬ ಪ್ರಾಮಾಣಿಕವಾಗಿ ಸರಿಯಾಗಿಯೇ ಮಾಡಿದೀವಿ ತಾನೆ, ಏನೂ ಆಗಲ್ಲ ಬಿಡು. ಅನ್ವಿತಾ ಅವಳ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಪಡಿಸ್ತಾಳೆ. ಅಷ್ಟರಲ್ಲೇ ಕಾವ್ಯಾಳ ಫೋನ್ನಲ್ಲಿ ಆಫೀಸ್ ಅಫಿಷಿಯಲ್ ಗ್ರೂಪ್ನಲ್ಲಿ ಪ್ರತಿಯೊಬ್ಬರ ಮೆಸೇಜ್ಗಳು ಸಾಲು ಸಾಲಾಗಿ ಬರಲು ಆರಂಭಿಸ್ತವೆ. ಆ ಗ್ರೂಪ್ ಅಪ್ಡೇಟ್ ನೋಡಿದ ಕಾವ್ಯಾಳಿಗೆ ಇನ್ನೂ ಶಾಕ್ ಆಗುತ್ತೆ. ಯಾಕಂದರೆ ಕಠಿಣ ತಪಾಸಣೆ ನಡೆಸಿದ ಆಡಿಟ್ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸಿದ ಕನಿಷ್ಠ 4 ಜನ ಹಿರಿಯ ಉದ್ಯೋಗಿಗಳನ್ನು ಈಗಾಗಲೇ ಕಂಪನಿಯಿಂದ ವಜಾಗೊಳಿಸಿಬಿಟ್ಟಿದ್ರು, ಟರ್ಮಿನೇಟ್ ಮಾಡಿದ್ರು. ಕರೆಕ್ಟಾಗಿ 5 ನಿಮಿಷಗಳಲ್ಲಿ ಮಹಡಿಯ ಲಿಫ್ಟ್ ಬಾಗಿಲು ಡಿಂಗ್ ಅನ್ನುವಂಥ ಒಂದು ಶಬ್ದದೊಂದಿಗೆ ತೆರೆದುಕೊಳ್ಳುತ್ತೆ ಮತ್ತು ಸಾಕ್ಷಾತ್ ಬಿಗ್ ಬಾಸ್ ಋಗ್ವೇದನ ಬ್ಯಾಂಡೆಡ್ ಶೂಗಳು ಕಠಿಣ ಸದ್ದು ಆ ಇಡೀ ಫ್ಲೋರ್ನಲ್ಲಿ ಭೀತಿಯಿಂದ ಪ್ರತಿಧ್ವನಿಸೋಕೆ ಶುರುವಾಗುತ್ತೆ. ಲಿಫ್ಟ್ನಿಂದ ವೇದ್ ಗಂಭೀರ ಮುಖ ಹೊತ್ತು ಹೊರಗೆ ಬರುತ್ತಿದ್ದಂತೆ ಆ ಮಹಡಿಯಲ್ಲಿದ್ದಂತಹ ಎಲ್ಲ ಉದ್ಯೋಗಿಗಳು ಮೌನವಾಗಿ ನಿಂತ್ಕೊಳ್ತಾರೆ. ಅವನ ಹಿಂದೆಯೇ ಹೆಮ್ಮೆಯಿಂದ ಹೆಜ್ಜೆ ಹಾಕುತ್ತಾ ಬರ್ತಿದ್ದಂತಹ ಮ್ಯಾನೇಜರ್ ಪ್ರಿಯಾ ಆ ಗುಂಪಿನಲ್ಲಿ ನಿಂತಿರುವಂತಹ ಶ್ರುತಿಯನ್ನು ನೋಡಿ ರಹಸ್ಯವಾಗಿ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಅದನ್ನು ಗ್ರಹಿಸಿದ ಶ್ರುತಿ ಕೂಡ ಪ್ರಿಯಾಗೆ ಪ್ರತಿಯಾಗಿ ಕಣ್ಣನ್ನು ಮಿಟುಕಿಸಿ ಮುಗುಳ್ನಗ್ತಾಳೆ. ಇಬ್ಬರ ಮುಖದಲ್ಲೂ ಒಂದು ರೀತಿಯ ಕುತಂತ್ರದ ಗೆಲುವು ಎದ್ದು ಕಾಣಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆ ಇಲಾಖೆ ಎಲ್ಲ ಉದ್ಯೋಗಿಗಳಲ್ಲೂ ಮುಖ್ಯ ಹಣಕಾಸು ಇಲಾಖೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದೊಡ್ಡ ಸಭೆ ಕೊಠಡಿಯಲ್ಲಿ ಕಾನ್ಫರೆನ್ಸ್ ರೂಮ್ನಲ್ಲಿ ನಡೀತಾ ಇದೆ. ಎಲ್ಲರೂ ಅಲ್ಲಿ ಬಂದು ಸೈಲೆಂಟ್ ಆಗಿ ಕುಳಿತುಕೊಳ್ತಾರೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾರ್ಯಾರಿಗೆ ಯಾವ್ಯಾವ ಗತಿ ಬರುತ್ತೆ ಅಂತ. ಸಭೆ ಆರಂಭ ಆಗ್ತಾ ಇರೋ ಹಾಗೆ ಶ್ರುತಿ ಫೈಲನ್ನು ಹಿಡಿದು ಎದ್ದು ನಿಂತಾಳೆ. ಅವಳು ಇಡೀ ತಿಂಗಳ ಕಂಪನಿಯ ಎಲ್ಲ ಆಫೀಸ್ ಖರ್ಚುಗಳ ಬಗ್ಗೆ, ಹೊಸ ಒಪ್ಪಂದಗಳಿಂದ ಡೀಲ್ಸಿಂದ ಆದಂತಹ ಲಾಭ ನಷ್ಟ, ಒಳ್ಳೆಯದು ಕೆಟ್ಟದ್ದು ಲೆಕ್ಕಾಚಾರದ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ವಿವರವಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟೇಷನ್ ನೀಡುತ್ತಾ ವಿವರಿಸ್ತಾ ಇದ್ದಾಳೆ. ಎಲ್ಲವನ್ನ ಗಂಭೀರವಾಗಿ ಆಲಿಸ್ತಿರೋ ಋಗ್ವೇದ ಇದ್ದಕ್ಕಿದ್ದಂತೆ ತನ್ನ ಗಡುಸು ಧ್ವನಿಯಲ್ಲಿ ಆಫೀಸ್ ಅಧಿಕಾರಿಯನ್ನ ನೋಡಿ ಪ್ರಶ್ನಿಸಿದ್ದ. ಸರಿ, ಹಾಗಾದ್ರೆ ಮುಂಬರುವ ಹೊಸ ಒಪ್ಪಂದ ಅಂದ್ರೆ ಅಪ್ಕಮಿಂಗ್ ಡೀಲ್ಸ್ ಈ ಮುಖ್ಯ ಚಾರ್ಜ್ ಶೀಟ್ ಫೈಲ್ ಎಲ್ಲಿದೆ? ಋಗ್ವೇದನ ಕಠಿಣ ಧ್ವನಿ ಸಭೆಯ ಕೋಣೆಯಲ್ಲಿ ಮೊಳಗ್ತಿದ್ದಾಗೆ ಅಲ್ಲಿದ್ದ ಉಳಿದ ಎಲ್ಲ ಉದ್ಯೋಗಿಗಳು ಭಯದಿಂದ ಬೆವರಿಂದ ತೊಟ್ಟಿಗ್ತಾ ಇದ್ರು. ಎಲ್ಲರನ್ನ ಒಂದೇ ರೀತಿಯ ನಡುಕ ಶುರುವಾಗಿತ್ತು. ಸರ್, ಆ ಮುಂಬರುವ ಒಪ್ಪಂದಗಳ ಮುಖ್ಯ ಚಾರ್ಜ್ ಶೀಟ್ ಫೈಲನ್ನು ಶ್ರೀಮತಿ ಅನ್ವಿತಾ ಅವರಿಗೆ ಪೂರ್ಣಗೊಳಿಸಲು ನೀಡಲಾಗಿದೆ. ಆದರೆ ಅವರು ತಮ್ಮ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿ ಅದನ್ನು ಇನ್ನೂ ಪೂರ್ಣಗೊಳಿಸಿ ಇಲ್ಲ ಸರ್.
ತಕ್ಷಣ ಎದ್ದು ನಿಂತು ಅನ್ವಿತಾಳ ಮೇಲೆ ಗೂಬೆ ಕೂರಿಸಿದ್ರು. ಅದನ್ನು ಕೇಳಿದ ತಕ್ಷಣ ಋಗ್ವೇದನ ತೀಕ್ಷ್ಣವಾದ ನೋಟ ನೇರವಾಗಿ ಅನ್ವಿತಾಳ ಕಡೆಗೆ ತಿರುಗಿತ್ತು. ಆದರೆ ಅನ್ವಿತಾಳ ಮುಖದಲ್ಲಿ ಮಾತ್ರ ಯಾವುದೇ ಭಯ ಇರಲಿಲ್ಲ, ಕೇವಲ ತೀವ್ರವಾದ ಗೊಂದಲ ಗೋಚರಿಸ್ತಾ ಇತ್ತು. ಇತ್ತ ಶ್ರುತಿ ಮತ್ತು ಪ್ರಿಯಾ ಒಬ್ಬರನ್ನೊಬ್ಬರು ಕಳ್ಳ ನೋಟದಿಂದ ನೋಡಿ ಒಳಗೊಳಗೆ ಮುಗುಳ್ನಕ್ರು. ಮುಂದೇನಾಗುತ್ತೆ, ಬಾಸ್ ಹೆಂಗೆ ಅನ್ವಿತಾಳಿಗೆ ಚಾರ್ಜ್ ಮಾಡ್ತಾರೆ, ಆಫೀಸ್ನಿಂದ ಹೊರಗೆ ಹೆಂಗಾಗ್ತಾರೆ ಎಂಬುದು ಇಬ್ಬರಿಗೂ ಕೂಡ ಚೆನ್ನಾಗಿ ತಿಳಿದಿತ್ತು. ಶ್ರೀಮತಿ ಅನ್ವಿತಾ, ಋಗ್ವೇದ್ನ ಸಿಟ್ಟಿನ ಧ್ವನಿ, ಗಡಸು ಧ್ವನಿ ಸಭಾಂಗಣದಲ್ಲಿ ಮೊಳಗಿತ್ತು. ಅನ್ವಿತಾ ಧೈರ್ಯವಾಗಿ ಅಲ್ಲೇ ನಿಂತಿದ್ಲು. ತಾನು ನಿನ್ನೆ ರಾತ್ರಿಯ ಎಲ್ಲ ಫೈಲ್ಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ಪೂರ್ಣಗೊಳಿಸಿದ್ದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸರ್, ನಾನು ನಿನ್ನೆ ರಾತ್ರಿನೇ ಎಲ್ಲ ಫೈಲ್ಗಳನ್ನು ಪೂರ್ಣಗೊಳಿಸಿ ಮ್ಯಾನೇಜರ್ ಶ್ರುತಿ ಅವರ ಟೇಬಲ್ ಮೇಲೆ ತಂದುಕೊಟ್ಟಿದ್ದೆ. ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀವು ಬೇಕಾದರೆ ಆ ಸಮಯದ CCTV ಪರಿಶೀಲಿಸಬಹುದು ಸರ್. ಅನ್ವಿತಾ ಯಾವುದೇ ಹಿಂಜರಿಕೆ ಇಲ್ಲದೆ ನೇರವಾಗಿ ಋಗ್ವೇದನ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ಗತ್ತಿನಿಂದ ಹೇಳಿದ್ಲು. ಅವಳು ಆ ಮಾತು ಹೇಳುತ್ತಿದ್ದಂತೆ ಅಲ್ಲಿದ್ದ ಇಡೀ ಸ್ಟಾಫ್ನಲ್ಲಿ ದೊಡ್ಡ ಭಯದ ಅಲೆ ಆವರಿಸಿತು. ಯಾಕಂದರೆ ಇಲ್ಲಿಯವರೆಗೆ ಇಡೀ ಆಫೀಸ್ನಲ್ಲಿ ಯಾರೊಬ್ಬರೂ ಕೂಡ ಸಾಕ್ಷಾತ್ ಬಿಗ್ ಬಾಸ್ ಋಗ್ವೇದನ ಎದುರು ನಿಂತು ಇಷ್ಟೊಂದು ತಾಕತ್ತಾಗಿ ಧೈರ್ಯವಾಗಿ ಮಾತಾಡಿದಂತಹ ಇತಿಹಾಸ ಖಂಡಿತ ಇರಲಿಲ್ಲ. ಇತ್ತ ಅನ್ವಿತಾಳ ಸವಾಲು ಕೇಳಿ ಶ್ರುತಿಯ ಮುಖ ಪೂರ್ತಿ 12 ಗಂಟೆಯತ್ತ ನೋಡುವಂತೆ ಕಪ್ಪಿಟ್ಟಿತ್ತು. ಬೆವರು ಹೋಯಿತು. ಅಲ್ಲಿ ಹೊರಗೂ ಆಫೀಸ್ನಲ್ಲಿ ಅನ್ವಿತಾಗೆ ಅವಳು ಎಷ್ಟೊಂದು ಬೈದಿದ್ಲು, ಎಷ್ಟೊಂದು ನಿಂದಿಸಿದ್ಲು. ಆಗಲೆಲ್ಲ ಅನ್ವಿತಾ ಸೌಮ್ಯವಾಗಿ ಬಾಯಿಂದ ಒಂದೇ ಒಂದು ಮಾತು ಆಡದೆ ಸುಮ್ಮನಿದ್ಲು. ಆದರೆ ಈಗ ನೋಡಿದ್ರೆ ಅವಳು ನೇರವಾಗಿ ಕಂಪನಿಯ ಬಾಸ್ಗೆ ಸವಾಲಾಗ್ತಾ ಅವಳಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾಳೆ. ಶ್ರುತಿಗೆ ಒಳಗೆ ಪ್ರಾಣವೇ ಹೋದಂಗಾಯಿತು. ಯಾಕಂದರೆ ನಿಜವಾಗಿಯೂ CCTV ಪರಿಶೀಲಿಸಿದ್ರೆ ತಾನು ಫೈಲ್ ಕದ್ದಿರೋದು ಬಯಲಾಗಿ ತಾನು ಕೆಲಸ ಕಳೆದುಕೊಳ್ಳೋದು 100ಕ್ಕೆ 100 ಖಚಿತವಾಗಿ 100% ಗೊತ್ತಾಗುತ್ತೆ. ಸರ್, ಅವಳು ಪೂರ್ತಿ ಸುಳ್ಳು ಹೇಳ್ತಿದ್ದಾಳೆ. ನಾನು ಕಳೆದ 4 ವರ್ಷಗಳಿಂದ ಈ ಪ್ರತಿಷ್ಠಿತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕೆರಿಯರ್ನಲ್ಲಿ ನಾನು ಇಲ್ಲಿವರೆಗೂ ಕೂಡ ಅಂತಹ ಯಾವುದೇ ಸಣ್ಣ ತಪ್ಪನ್ನು ಮಾಡಿಲ್ಲ ಸರ್. ಶ್ರುತಿ ತನ್ನ ನಡುಗುತ್ತಿದ್ದ ಧ್ವನಿಯನ್ನು ಹತೋಟಿಗೆ ತಂದುಕೊಂಡು ತನ್ನ ಸುಳ್ಳು ಸಮರ್ಥನೆಯನ್ನು ನೀಡೋಕೆ ಪ್ರಾರಂಭಿಸ್ತಾಳೆ. ವೇದ್, ಶ್ರುತಿ ಇಷ್ಟು ವರ್ಷದಿಂದ ಇದ್ದಾಳೆ. ಅವಳು ಹೇಳ್ತಾ ಇರೋದು ಸತ್ಯ ಅಂತಲೇ ನನಗೂ ಅನಿಸುತ್ತೆ. ಪ್ರಿಯಾ ಕೂಡ ಶ್ರುತಿಯನ್ನು ಬದುಕಿಸಲು ಅವಳ ಮಾತನ್ನು ಗಟ್ಟಿಯಾಗಿ ದೃಢಪಡಿಸ್ತಾಳೆ. IT ಡಿಪಾರ್ಟ್ಮೆಂಟ್ಗೆ ತಿಳಿಸಿ ತಕ್ಷಣ ಆ CCTV ದೃಶ್ಯಗಳನ್ನು ಸ್ಕ್ರೀನ್ ಮೇಲೆ ಅಳವಡಿಸಿ ಪ್ಲೇ ಮಾಡಿ, ಋಗ್ವೇದ ಕಠಿಣವಾಗಿ ಆದೇಶಿಸ್ತಾನೆ. ಅವನ ಆರ್ಡರ್ ಕೇಳಿ ಶ್ರುತಿಯ ಕಾಲುಗಳು ಪೂರ್ತಿಯಾಗಿ ನಡುಗೋಕೆ ಪ್ರಾರಂಭಿಸ್ತವೆ. ಆದರೆ ಅಷ್ಟರಲ್ಲಿ ಅನ್ವಿತಾ ಮಧ್ಯೆ ಪ್ರವೇಶಿಸಿ ಮತ್ತೊಂದು ಮಾತಾಡ್ತಾಳೆ. ಸರ್, ನನ್ನ ಪ್ರಾಮಾಣಿಕತೆ ಮತ್ತು ಕೆಲಸದ ಬಗ್ಗೆ ಯಾರು ಯಾವುದೇ ಸಂದೇಹ ಪಡದಂತೆ ಆ CCTV ದೃಶ್ಯಗಳನ್ನು ಇಲ್ಲಿ ಪ್ಲೇ ಮಾಡುವ ಮೊದಲೇ ಆ ಕಳೆದು ಹೋಗಿದೆ ಎನ್ನಲಾದ ಹೊಸ ಚಾರ್ಜ್ ಶೀಟ್ ಫೈಲನ್ನು ನಾನೇ ಖುದ್ದಾಗಿ ಮತ್ತೊಮ್ಮೆ ಸಿದ್ಧಪಡಿಸಲು ಬಯಸ್ತೇನೆ. ಆ ಇಡೀ ಫೈಲ್ ರೀಕಂಪೈಲ್ ಮಾಡಲು ನನಗೆ ಕೇವಲ 10 ನಿಮಿಷಗಳು ಬೇಕು ಅಷ್ಟೇ. ಬರೀ 10 ನಿಮಿಷಗಳ? ಅನ್ವಿತಾಳ ಈ ಮಾತನ್ನ ಕೇಳಿ ಸಭೆಯಲ್ಲಿದ್ದಂತಹ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಒಂದು ದೊಡ್ಡ ಪ್ರಶ್ನಾರ್ಥಕವಾದ ಚಿಹ್ನೆ ಮೂಡುತ್ತೆ. ಸ್ವತಃ ಋಗ್ವೇದ ಕೂಡ ಆಶ್ಚರ್ಯದಿಂದ ಅವಳನ್ನೇ ನೋಡೋಕೆ ಶುರು ಮಾಡ್ತಾನೆ. ಯಾಕಂದರೆ ಇಡೀ 1 ತಿಂಗಳ ಕಂಪನಿಯ ಎಲ್ಲ ಕಾಂಪ್ಲಿಕೇಟೆಡ್ ಡೇಟಾವನ್ನು ಯಾರಾದರೂ ಇಷ್ಟೊಂದು ವೇಗವಾಗಿ ಕೇವಲ 10 ನಿಮಿಷದಲ್ಲಿ ಟೈಪ್ ಮಾಡಿ ರೆಡಿ ಮಾಡೋಕೆ ಹೇಗೆ ತಾನೇ ಸಾಧ್ಯ ಇರುತ್ತಲ್ವಾ? ಆಡಿಟಿಂಗ್ ಎಕ್ಸ್ಪರ್ಟ್ ಅಧಿಕಾರಿಗಳೇ ಅದನ್ನು ಮಾಡಲು ಪ್ರಯತ್ನಿಸಿದ್ರು ಕನಿಷ್ಠ ಅಂದರೂ ಅರ್ಧ ಗಂಟೆ ಆದರೂ ಅವರಿಗೆ ಬೇಕಾಗುವಂಥ ಸಮಯ. ಈಗ ಸಭೆಯಲ್ಲಿ ಉಳಿದಂತಹ ಸಹೋದ್ಯೋಗಿಗಳೆಲ್ಲ ಅನ್ವಿತಾಳ ಬಗ್ಗೆ ಒಳಗೊಳಗೆ ಕನಿಕರ ಬರಲು ಶುರುವಾಯಿತು. ಯಾಕಂದರೆ ಅವಳು ತುಂಬ ಸವಾಲು ಹಾಕಿದಂತೆ ಕೇವಲ 10 ನಿಮಿಷದಲ್ಲೇ ಆ ಫೈಲನ್ನು ರೆಡಿ ಮಾಡದೆ ಹೋದರೆ ಶ್ರುತಿಯ ಜೊತೆಗೆ ಅನ್ವಿತಾಗೂ ಬಾಸ್ ಕಡೆಯಿಂದ ಕಠಿಣ ಶಿಕ್ಷೆ ನೀಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ, ಗ್ಯಾರಂಟಿ ಆಗಿತ್ತು. ಋಗ್ವೇದ ಅವಳ ಆತ್ಮವಿಶ್ವಾಸವನ್ನು ನೋಡಿ ಒಂದು ಕ್ಷಣ ಮೌನವಾಗಿ ನಂತರ ಆದೇಶಿಸ್ತು. ಸರಿ, ಅವಳಿಗೆ ತಕ್ಷಣ ನನ್ನ ಪರ್ಸ್ನಲ್ ಲ್ಯಾಪ್ಟಾಪನ್ನು ಕೊಡಿ ಅಂತ ಹೇಳ್ತಾನೆ. ಆ ಕತೆ ಎಲ್ಲಿಗೋಗಿ ನಿಲ್ಲುತ್ತೆ, ಏನಾಗುತ್ತೆ, ಯಾರು ಋಗ್ವೇದನ ಕೈಲಿ ಬಯಸ್ಕೊಳ್ತಾರೆ ನೋಡೋಣ ಮುಂದಿನ ಭಾಗದಲ್ಲಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.